विद्यराजाय नमः ओम धूम्रकेतवे नमः ओम गणाध्यक्षाय नमः ओम बालचंद्राय नमः ओम कुमारधुरे नमः ओम मूषिकवाहनाय नमः ओम सर्वसिद्धिप्रदायकाय नमः ನೋಡಿದ್ರಲ್ವಾ, ದಿಸ್ ಇಸ್ ಆರ್ ಪಾರ್ಟ್ 2 ಆ್ಯಂಡ್ ಪುರೋಹಿತರು ಬಂದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ನೀಟಾಗಿ ಮಾಡಿಸ್ಬಿಟ್ಟು ಹೋದರು. ನಮ್ಮ ಕೈಯಲ್ಲಿ ಆದಷ್ಟು ನಾವು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ಪೂಜೆ ಆಯಿತು, ಸ್ವಲ್ಪ ಗೆಸ್ಟ್ಗಳು ಎಲ್ಲ ಬಂದರು, ಊಟನೂ ಆಯಿತು. ಅವಾಗಿಂದ ವ್ಲಾಗ್ ಮಾಡೋಣ ಅನ್ಕೋತಾ ಇದ್ದೆ, ಬಟ್ ಈ ಪೂಜೆ ಈ ಥರ ಎಲ್ಲ ಕೆಲಸಗಳಿದ್ದಾಗ ಖಂಡಿತವಾಗ್ಲೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಬಟ್ ನಾನು ಅದ್ರ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ, ನೀವೆಲ್ಲ ಚೆಕ್ ಮಾಡ್ಬೋದು. ಸೊ ಇದು ನಮ್ಮ ಮನೆಯ ಫಸ್ಟ್ ವರಮಹಾಲಕ್ಷ್ಮಿ ಆಗಿತ್ತು. ನಮಗೆಲ್ಲ ತುಂಬ ಖುಷಿ ಆಯಿತು ಈ ವರ್ಷ ನಾವು ಇಷ್ಟು ಚೆನ್ನಾಗಿ ಮಾಡಿದ್ದಕ್ಕೆ. ನನಗೆ ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ, ನಾನು ವರಮಹಾಲಕ್ಷ್ಮಿ ಮುಂಚೆಯಿಂದ ನಾನು ಮಾಡ್ಕೊಂಡು ಬಂದು ನಾನು ಫಸ್ಟ್ ಡೇ ಏನು ಮಾಡಿದ್ನೋ ಅದರ 10 ಪಟ್ಟು ನಾನು ಈ ವರ್ಷ ಇದನ್ನು ಆಚರಿಸ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ಮನೆಯಲ್ಲಿ ವರಮಹಾಲಕ್ಷ್ಮಿ ಸ್ಟಾರ್ಟ್ ಮಾಡಿಲ್ವೋ ಅವರೆಲ್ಲನೂ ಆಚರಿಸೋದಕ್ಕೆ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಈ ಹುಡುಗ ನನಗೆ ಸಖತ್ ಅಂದರೆ ಸಖತ್ ಹಿಂಸೆ ಕೊಡ್ತಾ ಇದ್ದ. ಒಂದು ವ್ಲಾಗ್ ಮಾಡೋಕ್ಕಾಗಲಿ, ಒಂದು ರೀಲ್ ಮಾಡೋದಕ್ಕಾಗಲಿ, ಒಂದು ಫೋಟೋ ತಗೊಳ್ಳೋದಕ್ಕಾಗಲಿ ಯಾವುದೂ ಕೊಡ್ತಾ ಇರಲಿಲ್ಲ. ಆಮೇಲೆ ಇವನಿಗೆ ನಾವಿಲ್ಲಿ ಪೂಜೆ ಮಾಡಿ ದೇವ್ರ ಸಾಂಗ್ ಹಾಕಿದ್ರೆ ಇವನಿಗೆ ಪುಷ್ಪ ಸಾಂಗ್ ಬೇಕಂತೆ. ಆ ಟಿ ವಿ ನೋಡಿಕೊಂಡು ಆ ಪುಷ್ಪಲ್ಲಿರೋ ಸ್ಟೆಪ್ಸ್ ಎಲ್ಲ ಮಾಡ್ತಾ ಇದ್ದ. ನಾನೇನೋ ಇವನು ತಲೆ ಕೆರ್ಕೋತಾ ಇದ್ದಾನೆ ಅಂತ ನೋಡಿದೆ, ಬಟ್ ನೋಡಿದ್ರೆ ಆ ಟಿ ವಿಲಿ ಸೇಮ್ ಸ್ಟೆಪ್ ಬರ್ತಾ ಇತ್ತು, ಇವನು ಅದನ್ನು ಮಾಡ್ತಾ ಇದ್ದ. ಸೊ ಸಖತ್ ಕಾಟ ಕೊಡ್ತಾ ಇದ್ದ ಇವನು. ಅದಕ್ಕೆ 1-2 ಸಲ ಗದರ್ದೆ. ನನಗೆ ಮಕ್ಕಳಿಗೆ ಅಷ್ಟಕ್ಕಷ್ಟೇ, ನಾನು ಅಷ್ಟೊಂದು ಮಕ್ಕಳ ಫ್ರೆಂಡ್ಲಿ ಅಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ಹೀಗೆ ಆಡ್ತಾರೆ. ನನ್ನ ಮನೆಯ ಸ್ಪೆಷಲ್ ಗೆಸ್ಟ್ ಇವತ್ತು ನನ್ನ ಕಸಿನ್ ಶ್ರೀವಿದ್ಯಾ. ಶ್ರೀವಿದ್ಯಾ, ಹೇಗೆ ಅನ್ನಿಸ್ತು ವರಮಹಾಲಕ್ಷ್ಮಿ? ತುಂಬಾ ಚೆನ್ನಾಗಿದೆ, ಡೆಕೋರೇಷನ್ ಚೆನ್ನಾಗಿದೆ, ಆಮೇಲೆ ದೇವಿ ಮುಖವಾಡನು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದು ಖುಷಿ ಕೊಡುತ್ತೆ. ಖುಷಿ ಆಯಿತು ನೀನು ಬಂದ್ರೂ ಪಾಪ ನೋಡಿ ಡೆಡಿಕೇಶನ್ ವರ್ಕ್ ಮಾಡಿಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಟಾಮ್ ಆ್ಯಂಡ್ ಜೆರಿ ಎಷ್ಟು ಜಗಳ ಆಡ್ತೀವೋ ಅಷ್ಟೇ ಚೆನ್ನಾಗೂ ಇರ್ತೀವಿ ನಾವಿಬ್ರು. ಸೌಮ್ಯ ಪಾಪ ತುಂಬ ಕಷ್ಟಪಟ್ಟಿದ್ದಾಳೆ, ಎಲ್ಲ ಹುಡುಕಾಡಿದ್ದಾಳೆ, ಎಲ್ಲ ರೆಡಿ ಮಾಡಿದ್ದಾಳೆ. ಈ ಸಲ ಡೆಕೋರೇಷನ್ನು ಆಮೇಲೆ ಸೀರೆ ಉಡ್ಸೋದು ಒಂದು ಇವಳಿಗೆ ಬಂದಿಲ್ಲ. ಬಟ್ ಹೆಂಗೆ ಅನ್ನಿಸ್ತು ಸೌಮ್ಯ ಪೂಜೆ ಎಲ್ಲ ಮಾಡಿ? ಖುಷಿ ಆಯ್ತಾ? ಮೇಕಪ್, ಡ್ರೆಸ್ಸಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಪೂಜಾ, ಹಾಯ್. ಹೇಗೆ ಅನ್ನಿಸ್ತು ನಮ್ಮನೆ? ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಅಟೆಂಡಿಂಗ್ ವರಮಹಾಲಕ್ಷ್ಮಿ ಪೂಜಾ. ಓ, ಚೆನ್ನಾಗಿದೆಯಾ? ಚೆನ್ನಾಗಿದೆ, ನೈಸ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಲಂಚ್ ವಾಸ್ ಗ್ರೇಟ್. ಥ್ಯಾಂಕ್ ಯು. ನೋಡಿ ಇವನೇ ಅವನು. ಅವಾಗಿಂದ ನನ್ನ ವಾಯ್ಸಲ್ಲಿ ಏನಾದರೂ ಕೀಟ್ಲೆ ಕೇಳಿಸಿದ್ರೆ ಇವನೇ ಅವನು. ಹಾಯ್ ಕರೋ ಅಭಿ ಬಾತ್ ಕರೋ. ಹಾಯ್. ಇವ್ರು ನಮ್ಮ ಮನೆ ಇನ್ನೊಬ್ರು ಗೆಸ್ಟು. थैंक्स फॉर कमिंग. आपको कैसा लगा? बहुत अच्छा लगा, वो बहुत क्यूट लग रहे हैं. थैंक यू. सुपर, मैं पहली बार देख रही हूँ उनको. थैंक यू. और वो ग्रीन वाले सब अच्छे से किया है. शिवा एंटरप्राइजेस वाले किए हैं. आपको चाहिए तो आप बुक कर सकते हैं कभी भी. नेक्स्ट ईयर. या थैंक यू. अम्मा, ಎಲ್ಲರೂ ಮತ್ತೆ ನನಗೆ ಕಮೆಂಟಲ್ಲಿ ಹಾಕ್ಬಿಡಿ, ನೀವು ಮಾತ್ರ ಎಷ್ಟು ಜಿಗ ಅಂತ ರೆಡಿ ಆಗಿದ್ದೀರಾ, ನಿಮ್ಮ ಮಮ್ಮಿನ ಯಾಕೆ ರೆಡಿ ಮಾಡಿಲ್ಲ ಅಂತ. ನಮ್ಮ ಮಮ್ಮಿನ ರೆಡಿ ಮಾಡೋದು ಇವಾಗಲೇ ನಮ್ಮ ಮಮ್ಮಿ ಫುಲ್ ಸೋತ್ ಹೋಗೋ ಥರ ಇದ್ದಾರೆ. ಹಾಂ, ಆಮೇಲೆ ನಮ್ಮ ಮಮ್ಮಿನ ರೆಡಿ ಮಾಡಿಬಿಟ್ರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ರೆಡಿ ಮಾಡಿಲ್ಲ. ಸೊ ಪ್ರಿಯಾ ಬಂದಿದ್ಲು, ಅವಳಿಗೂ ಇವನು ಹಿಡ್ಕೊಂಡು ಹಿಂಸೆ ಕೊಡ್ತಾ ಇದ್ದ. ಪ್ರಿಯಾ, ಮಧ್ಯಾಹ್ನ ಊಟಕ್ಕೆ ಬಾ ಅಂದರೆ ಸಂಜೆ ಸ್ನ್ಯಾಕ್ಸ್ ಶೂಟಿಂಗ್ ಅಂತ ಅನ್ಕೊಂಡ್ಬಿಟ್ಟೆ, ಸ್ನ್ಯಾಕ್ಸ್ ಕೊಡ್ತಾರೆ ಅಂತ. ಸೊ ಮ್ಯಾಂಡಿಟರಿ ಫೋಟೋ ಶೂಟ್ಸು. ಸೊ ನನಗೆ ಬರಬೇಕಾಗಿದ್ದ ಫೋಟೋಗ್ರಾಫರು ನನಗೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟಿದ್ದರಿಂದ ಅಕ್ಷಯ್ ಬಂದು ನನಗೆ ತುಂಬ ಸಹಾಯ ಮಾಡಿದ್ರು. ಸೊ ಥ್ಯಾಂಕ್ ಯು ಅಕ್ಷಯ್. ಲಾಸ್ಟ್ ಮೂಮೆಂಟಿಗೆ ನಿಮಗೆ ಶೂಟ್ ಮಾಡೋದಕ್ಕೆ ಬಂದಿರೋದಕ್ಕೆ ಏನು ಅಭಿಪ್ರಾಯ ಇಲ್ಲ ಮೇಡಮ್, ಒಂದು ದಿವಸ ಮುಂಚೆ ಪ್ರಿಪೇರ್ ಆಗಿ ಬರ್ಬೋದಿತ್ತು, ನೀವು ಸಡನ್ ಆಗಿ ಹೇಳ್ಬಿಟ್ರಿ. ಲಾಸ್ಟ್ ಮೂಮೆಂಟ್ ಸೇವಿಯರ್ ನೀವು ನಂದು. ಥ್ಯಾಂಕ್ ಯು. ಪ್ರೀ, ಚೆನ್ನಾಗಿದೆಯಾ ಊಟ? ತುಂಬ ಬೇಗ ಬಂದೆ ನೀನು.
ಶೂಟಿಂಗ್ ಮಾತ್ರ ಬೇಗ ಬರೋದು. ನನಗೆ ಎಲ್ಲರೂ ಬಂದು ಹೋಗಿರೋ ವೀಡಿಯೋಸ್ನ ಮಾಡೋದಕ್ಕಾಗಲಿಲ್ಲ. ಬಟ್ ನನ್ನ ಕೈಯಲ್ಲಿ ಯಾವಾಗಾಯಿತು ನಾನು ಆವಾಗ ಶಾರ್ಟ್ಸ್ ತಗೊಂಡಿದ್ದೆ. ಸೊ ಅದನ್ನೇ ನಾನಿಲ್ಲಿ ಹಾಕ್ತಾ ಇರೋದು. ನಮ್ಮಮ್ಮ ಎಲ್ರಿಗೂ ನಮ್ಮ ಮನೆಗೆ ಲಕ್ಷ್ಮೀ ರೂಪದಲ್ಲಿ ಬಂದಿರೋ ಲಕ್ಷ್ಮಿಗಳಿಗೆ ಅರ್ಶಿನ ಕುಂಕುಮ ಆಮೇಲೆ ರಿಟರ್ನ್ ಗಿಫ್ಟ್ ಕೊಟ್ಟರು. ಇಲ್ಲಿ ಬಂದ್ರು ಅಮ್ಮನ ಡ್ಯೂಟಿ ಅಂತ ನಾನು ಬೇಗ ಕಂದ ಹಿಂಗೆ ಹಚ್ಚಲ ಬಾಯ್ಲಿ ಇದಾಕಿ ಇದು ಅವಳು ಕೊಡ್ತೀರ. ನನಗೆ ಗೊತ್ತಿಲ್ಲ. ನಿನಗೆ ರೋಸು, ನೀನು ರೋಸು, ಅದಕ್ಕೆ ನಿನಗೆ ರೋಸು. ಥ್ಯಾಂಕ್ ಯು ಹೇಳು. ಹೊರಡೋಣ. ಬೇಬಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ? ಏನಾರು ಹೇಳಿ. ರೆಕಾರ್ಡ್ ಮಾಡ್ತಾ ಇದೆಯಲ್ಲೇ ಇನ್ನು ಲೋ ಬಜೆಟ್ ಯೂಟ್ಯೂಬ್. ಸುಂದ್ರಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಾ. ನಾನ್ ಮಾತ್ರ ಹೇಳ್ತಾ ಇರೋದಲ್ಲ, ನನ್ನ ಕೋ ಸ್ಟಾರ್ಸ್ ನಿನ್ ಜೊತೆ ಆಕ್ಟ್ ಮಾಡೋ ಕೋ ಸ್ಟಾರ್ಸ್ ಎಲ್ಲ ಅದೇ ಹೇಳಿದ್ದಾರೆ. ಎಂತ ಸಖತ್ ಆಕ್ಟರ್ ಅವಳು, ಸಖತ್ ಕಮಿಟೆಡ್, ಪರ್ಫೆಕ್ಟ್ ಆಗಿ ಮಾಡ್ತಾಳೆ ಏನೇ ಶಾರ್ಟ್ ಇದ್ರು ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ಪಟ್ಟಿದ್ದೀನಿ. ನಾನು ನೋಡಿದ್ದೀನಿ ಅದನ್ನ ಎಲ್ಲ. ಓಕೆ, ಉಪ್ಪು ಕಡಿಮೆ ತಿನ್ನು. ಎಲ್ಲರೂ ಊಟ ತಿಂದ್ರೆ ಇವಳು ಉಪ್ಪನ್ನೇ ಊಟ ಮಾಡ್ಕೊಳ್ತಾಳೆ. ಅಷ್ಟೊಂದು ಉಪ್ಪು ತಿನ್ಬೇಡ ಅಷ್ಟೇ. ಸರಿ, ಇದನ್ನ ನಾನು ನಿಜವಾಗ್ಲೂ ಪಾಲಿಸ್ತೀನಿ. 4 ವರ್ಷದಿಂದ ಅದೇ ಹೇಳ್ತಾ ಇದೀಯ. ಪ್ರೀತಿ ವಿಶ್ವಾಸ. ನಮ್ಮನೆಗೆ ಯಾವಾಗ ಬರ್ತೀಯಾ? ಬರ್ತೀನಿ. ಇದು ಯೂಟ್ಯೂಬ್ಗ ಎಸ್. ಉಪ್ಪು ತಿನ್ನೋದು ಕಡಿಮೆ ಮಾಡಿ. ನಮ್ಮನೆಗೆ ಯಾವಾಗ ಬರ್ತೀಯಾ? ಕಮಿಟ್ ಆಗು ಇದ್ರಲ್ಲಿ ಹೇಳು. ನೆಕ್ಸ್ಟ್ ಮಂತ್ ಪಕ್ಕಾ ಬರ್ತೀನಿ. ಆಯ್ತು, ನೀನ್ ಬಂದಂಗೆ ನೀನ್ ಬಂದಿದ್ದ ದಿನ ನಾವೊಂದು ವಿಡಿಯೋ ಮಾಡೋಣ, ಅದು ಪ್ರೂಫ್. ಸೂಜಿ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ. ಶಿ ಇಸ್ ಸಚ್ ಅ ಸ್ವೀಟ್ ಹಾರ್ಟ್, ಶಿ ಇಸ್ ಅ ಲವ್ಲಿ ಲೇಡಿ. ಐ ಜಸ್ಟ್ ಲವ್ ಹರ್. ನನಗೆ ಅವ್ರು ತುಂಬ ಇಷ್ಟ. ಯಾರದು ಯಾರದು ಏನು ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹುಡುಗಿ ಮೇಕಪ್ ಇಷ್ಟ ಅವಳಿಗೆ. ಸೊ ಅದಕ್ಕೆ ಅವಳು ಮೇಕಪ್ ಪೌಚ್ನ ಒಬ್ಬಳೇ ಕೂತ್ಕೊಂಡು ಚೆಕ್ ಮಾಡ್ತಾ ಇದ್ದಾಳೆ. ನಿಂಗೆ ಇಷ್ಟನಾ ಮೇಕಪ್ಪು? ಎಷ್ಟಿಷ್ಟ? ಏನು? ಸೊ ಇವರೆಲ್ಲ ನಮ್ಮ ರಿಲೇಟಿವ್ಸ್, ಒನ್ ಆಫ್ ದ ಬೆಸ್ಟ್ ಗ್ಯಾಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ರಾಖಿ ಇತ್ತು. ಸೊ ನನ್ನ ತಮ್ಮಂದಿರಿಗೆ ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ರಾಖಿನೂ ಕಟ್ಟಿದ್ವಿ ಅವತ್ತೇನೆ. ಎಲ್ಲರ ಜಾಸ್ತಿ ಬೇಡಿಕೆ ಮೇಲೆ ನಾನು ಅಣ್ಣ ತಂಗಿ ಈ ಬಂದ ರಕ್ಷಾ ಲೈನ್ ಎಲ್ಲ ಸಾರಿ, ಇಗ್ನೋರ್ ಮೈ ಸಾಂಗ್. ಹ್ಯಾಪಿ ರಕ್ಷಾ ಬಂಧನ್. ಇನ್ನು ಯಾರ್ಯಾರು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿನ ಕೂರ್ಸೋದಕ್ಕೆ ಸ್ಟಾರ್ಟ್ ಮಾಡಿಲ್ವೋ, ನನ್ನ ಪರ್ಸನಲ್ ಸಜೆಷನ್, ನನ್ನ ಪರ್ಸನಲ್ ಒಪಿನಿಯನ್ ಅಂತಾನೆ ಹೇಳ್ಬೋದು, ದಯವಿಟ್ಟು ನೆಕ್ಸ್ಟ್ ಇಯರ್ ಇಂದನಾದ್ರೂ ಕೂರ್ಸೋದಕ್ಕೆ ಶುರು ಮಾಡಿ. ಯಾಕೆ ಅಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ನಾನು ಫಸ್ಟ್ ಟೈಮ್ ಕೂರಿಸಿದಾಗ ತುಂಬಾ ಸಿಂಪಲ್, ನನ್ನ ಹತ್ರ ಮುಖವಾಡನೂ ಇರಲಿಲ್ಲ. ನಮ್ಮ ಮನೇಲಿ ನಮ್ಮ ಅಕ್ಕ ಶುರು ಮಾಡಿದ್ದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅವಳು ಶುರು ಮಾಡಿದ್ದಕ್ಕೆ ಅದು ಸ್ಟಾರ್ಟ್ ಆಯಿತು. ಹಾಗೆ 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 ಸ್ಟಾರ್ಟ್ ಆಗೋಯ್ತು. ಇಲ್ಲ ಅಂದರೆ ನಾನು ಯಾವತ್ತೂ ಒಂದು ಇನಿಷಿಯೇಟ್ ತೊಗೊಂಡು ನಾನು ಅದನ್ನು ಸ್ಟಾರ್ಟ್ ಮಾಡ್ತಾ ಇರಲಿಲ್ವೇನೋ. ಬಟ್ ಆ ಥಾಟ್ ಬಂತು ಮಾಡಬೇಕು ಅಂತ. ಸೊ ಮುಖವಾಡನೂ ಇರಲಿಲ್ಲ. ಸುಮ್ಮನೆ ಒಂದು 4 ಜನ ಕರೆದು ಒಂದು ಬ್ಲೌಸ್ ಪೀಸ್ ಕೊಟ್ಟು ನಾವು ಕರೆದುಬಿಟ್ಟು ಒಂದು ಚಿಕ್ಕ ನಮ್ಮ ದೇವ್ರ ಮನೇಲೇ ಒಂದು ಚಿಕ್ಕದಾಗಿ ಒಂದು ಚೊಂಬಲ್ಲಿ ಕಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿದ್ವಿ. ಬಿಟ್ಟರೆ ಈ ಥರ ಎಲ್ಲ ಏನೂ ಇರಲಿಲ್ಲ. ಸೊ ಅದೇ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ನಾನು ಏನು ಡೆಕೋರೇಟ್ ಮಾಡಿದ್ನೋ ಅದ್ರ 10 ಪಟ್ಟು ಚೆನ್ನಾಗಿ ನಾನು ಈ ವರ್ಷ ಕೂರಿಸಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಆ ಲಕ್ಷ್ಮಿ ನೀವು ಕೂರಿಸ್ದಾಗೆ, ಆ ಲಕ್ಷ್ಮಿನ ನೀವು ಆರಾಧಿಸ್ದಾಗೆ ಲಕ್ಷ್ಮಿನೂ ನಮ್ಮ ಮನೇಲಿ ಒಲಿತಾ ಹೋಗ್ತಾರೆ. ಸೊ ನನಗೆ ಆ ತಾಯಿ ಲಕ್ಷ್ಮಿ ಯಾವತ್ತೂ ಒಳ್ಳೆಯದೇ ಮಾಡಿದ್ದಾರೆ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗತ್ತೋ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ನಾನು ಆ ಲಕ್ಷ್ಮಿನ ಎಷ್ಟು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ಬೋದು ಅಷ್ಟು ನಾನು ಇಯರ್ಲಿ ನಾನು ಮಾಡ್ತಾನೆ ಇರ್ತೀನಿ. ಯಾಕೆ ಅಂದರೆ
ನಾನಿವತ್ತು ಏನೇ ಇದ್ದರೂ ಏನೇ ಮಾಡಿದ್ರೂ ದೇವ್ರ ಕೃಪೆ ಇರಲೇಬೇಕು, ಅದರಲ್ಲೂ ಲಕ್ಷ್ಮೀ ಕೃಪೆ ಇರಲೇಬೇಕು. ಸೊ ಆ ಲಕ್ಷ್ಮಿ ನನಗೆ ನನ್ನ ಶ್ರಮಕ್ಕೆ ತಕ್ಕ ಹಾಗೆ ನನಗೆ ಏನೇನು ಬರಬೇಕು ಅದನ್ನೆಲ್ಲ ನನಗೆ ಬರ್ತಾ ಇದೆ ಕರೆಕ್ಟಾಗಿ. ಸೊ ನಾನು ಎಷ್ಟು ಅಫೋರ್ಡ್ ಮಾಡ್ಬೋದು ಅಷ್ಟು ನಾನು ಈ ವರ್ಷ ಮಾಡಿದ್ದೀನಿ. ಹೋಪ್ ನಿಮಗೆಲ್ಲ ನನ್ನ ಮನೆಯ ವರಮಹಾಲಕ್ಷ್ಮಿಯ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆಗಿತ್ತು ನನ್ನ ಮನೆಯ ವರಮಹಾಲಕ್ಷ್ಮಿ ವ್ಲಾಗ್. ನಿಮಗೆಲ್ಲ ಹೇಗೆ ಅನ್ನಿಸ್ತು? ನನ್ನ ಮನೆಯ ವರಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ, ನನ್ನ ಮನೆಯ ಡೆಕೋರೇಷನ್ ಹೇಗಾಗಿದೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಇದನ್ನೆಲ್ಲ ದಯವಿಟ್ಟು ನನ್ನ ವ್ಲಾಗ್ ನೋಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಪಿನಿಯನ್ಸ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಲಕ್ಷ್ಮೀ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ.